ಆತ್ಮೀಯ 4 ಸಾರಿಗೆ ನಿಗಮದ ನೌಕರ ಬಂಧುಗಳೇ, ನಮಸ್ಕಾರ. ಬಂಧುಗಳೇ, ಇವತ್ತಿನ ರಾಜಕೀಯ ವ್ಯವಸ್ಥೆ ತಾವೆಲ್ಲ ನೋಡ್ತಾ ಇದ್ದೀರಿ. ನೋಡಿ, ಮತದಾರರು ಮತ ಹಾಕಿರುವಂಥದ್ದು ನಮ್ಮ ಸೇವೆ ಮಾಡಲಿ ಅಂತೇಳಿ. ಆದರೆ ಸಿಕ್ಕಿರೋ ಅವಕಾಶಗಳನ್ನ ಇವರು ಉಪಯೋಗಿಸ್ಕೊಂಡು ಆ ಸೇವೆ ಮಾಡ್ದಲೆ, ಜನಸೇವೆ ಮಾಡ್ದಲೆ ನನಗೆ ಆ ಖಾತೆನೇ ಬೇಕು, ಈ ಖಾತೆನೇ ಬೇಕು ಅಂತೇಳಿ ಪಟ್ಟಿಡಿಯುವಂಥದ್ದು ಇದು ಎಷ್ಟು ಸರಿ ನನಗೆ ಗೊತ್ತಾಗ್ತಾಯಿಲ್ಲ. ನಾನು ಇದೊಂದೇ ಪಕ್ಷದಲ್ಲಿ ಹೇಳ್ತಾ ಇಲ್ಲ, ಇವತ್ತು ಯಾವುದೇ ಪಕ್ಷದಲ್ಲಿರಲಿ, ಇವತ್ತು ಅಸಮಾಧಾನದಿಂದ ಬೇರೆ ಕಡೆ ಹೋಗೋದು, ಬೇರೆ ಪಕ್ಷಕ್ಕೆ ಹೋಗೋದು, ಅಲ್ಲಿ ಆಮಿಷ ಒಡ್ಡಿದ್ರು ಅಂತೇಳಿ ಅಲ್ಲಿ ಅಷ್ಟು ದುಡ್ಡು ಕೊಡ್ತಾರೆ ಅಂತ ಹೋಗೋದು, ಈ ರೀತಿಯೆಲ್ಲ ಮಾಡ್ತಾ ಇರುವಂಥದ್ದು ಇದಕ್ಕೆ ಯಾವಾಗ ಕಡಿವಾಣ ಅಂತ ಗೊತ್ತಾಗ್ತಾಯಿಲ್ಲ. ಆದರೆ ಏನು ಮಾನ್ಯ ನಮ್ಮ ಅಂಬೇಡ್ಕರ್ ಅವರು ಸಂವಿಧಾನ ಬರೆದ್ರು, ಆದರೆ ಅದರಲ್ಲಿ ಒಂದು ಸಂವಿಧಾನ ತಿದ್ದುಪಡಿ ಮಾಡಬೇಕು ಅನ್ನುವಂಥದ್ದು ವಿಚಾರ. ಏನಪ್ಪ ಅಂತಂದರೆ, ಅದೇ ಸರ್ಕಾರಿ ನೌಕರಿ ಜೈಲಿಗೆ ಹೋದರೆ ಡಿಸ್ಮಿಸ್ಸು, ಸಸ್ಪೆಂಡು, ವರ್ಗಾವಣೆಗಳು ಮಾಡ್ತಾರೆ. ಅದೇ ರಾಜಕೀಯ ವ್ಯಕ್ತಿಗಳು ಜೈಲಲ್ಲಿ ಇದ್ದು ಕೂಡ ರಾಜಕೀಯ ಮಾಡ್ತಾರೆ. ಅಂದರೆ ನಾಮಪತ್ರ ಸಲ್ಲಿಸಿ ಗೆಲ್ಲುವಂಥದ್ದು, ಸೋಲುವಂಥದ್ದು, ಇವೆಲ್ಲ ಪ್ರಕ್ರಿಯೆ ಇದೆ. ಇದು ಯಾವ ರೀತಿ ಕಾನೂನು ಅಂತ ಅದನ್ನು ತಿದ್ದುಪಡಿ ಮಾಡಬೇಕು. ಜೊತೆಗೆ ಇವತ್ತು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋಗ್ತಾರಲ್ಲ, ಅವ್ರಿಗೆ ಕಡಿವಾಣ ಏನಪ್ಪ ಅಂತಂದರೆ, ಸುಮಾರು 10 ವರ್ಷ ಇಲ್ಲ 15 ವರ್ಷ ಯಾವುದೇ ಪಕ್ಷದಲ್ಲಿ ಟಿಕೆಟು ಮೀಸಲಾಗಿ ಕೊಡಬಾರ್ದು ಅನ್ನುವಂಥದ್ದು ಒಂದು ತಿದ್ದುಪಡಿ ಆಗಬೇಕು. ಇಷ್ಟೆಲ್ಲ ಆದರೆ ಒಂದಷ್ಟು ಸರಿಯಾಗುತ್ತೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣ್ಬರ್ತಾ ಇರುವಂಥದ್ದು. ಅದಕ್ಕೆ ಈ ಮೂಲ ಕಾರಣ ಏನಪ್ಪ ಅಂತಂದರೆ, ಇವತ್ತು ಸಾರಿಗೆ ಸಚಿವರು ಅತಂತ್ರ ಸ್ಥಿತಿಲಿದ್ದಾರೆ. ಅದಕ್ಕೆ ನೌಕರರು ಈಗ ಆಲ್ರೆಡಿ ಎಲ್ಲ ಕಡೆ ವಾಟ್ಸಪ್ಪಲ್ಲಿ ಅಲ್ಲಿ ಇಲ್ಲಿ ನಾನು ನೋಡ್ತಾ ಇದ್ದೀನಿ, ನೌಕರರ ಸಾಪನೆ ಇದು ಆಗ್ತಾ ಇರುವಂಥದ್ದು. ಅವ್ರಿಗೆ ಸನಿ ಎಗ್ಲೇರಿದೆ. ಅವ್ರು ಕೊಟ್ಟಿರುವಂಥ ಖಾತೆನ ಅವರು ಉಪಯೋಗಿಸ್ಕೊಳ್ದಲೆ ನನಗೆ ಅದೇ ಖಾತೆ ಬೇಕು, ಇದೇ ಖಾತೆ ಬೇಕು ಅವ್ರು ನೋಡ್ತಾರೆ, ಹೇಳ್ತಾರೆ. ನಾನು ಬೆಳಗ್ಗೆ ಅವ್ರದ್ದು ರಾಜೀನಾಮೆ ಪತ್ರ ಕೊಡುವಾಗ ಲೈವ್ ನೋಡಿದೆ. ಏನು ಹೇಳ್ತಾರೆ ಅಂತಂದರೆ, ನಾನು ಇದುವರೆಗೂ ಸುಮಾರು 50 ವರ್ಷ ಕಾಂಗ್ರೆಸ್ ಪಕ್ಷದಲ್ಲಿ ದುಡ್ದೀನಿ. 1973ರಲ್ಲಿ 53 ವರ್ಷ 1973ರಲ್ಲಿ ಬಂದಂಥದ್ದು 53 ವರ್ಷ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ದುಡ್ದಿದ್ದೀನಿ. ಕಾಂಗ್ರೆಸ್ ಪಕ್ಷದಲ್ಲಿ ದುಡ್ದಿರುವಂಥವ್ರಿಗೆ ಅದು ನೀವು ಹಿರಿಯರು ಅಂತೇಳಿ ನಿಮ್ಗಿರ್ಬೋದು, ಈಗ ಏನು KH ಮುನಿಯಪ್ಪ ಅವರು ಇರ್ಬೋದು, ಅವರು ಕೂಡ ಅಸಮಾಧಾನ ಅಂತೇಳಿ ಹೊರ ಆಗ್ತಾ ಇರುವಂಥ ಮಾಧ್ಯಮಗಳಲ್ಲಿ ನೋಡ್ತಾ ಇರುವಂಥದ್ದು. ನೀವೆಲ್ಲ ಹಿರಿಯರು ಅಂತೇಳಿ ಗೌರವ ಕೊಟ್ಟು ಖಾತೆಗಳು ಕೊಟ್ಟಿದ್ದಾರೆ. ಇದೇ ಬೇಕು ಅದೇ ಬೇಕು ಅಂತ ಅಂದರೆ ನೀವು ಜನಸೇವೆ ಮಾಡೋಕ್ಕೆ ಬಂದಿಲ್ಲ. ಇದು ನೋಡಿದ್ರೆ ಮೇಲ್ನೋಟಕ್ಕೆ ದುಡ್ಡು ಮಾಡಬೇಕು, ನಗರ ಇದರಲ್ಲಿ ಒಳ್ಳೆ ದುಡ್ಡು ಬರುತ್ತೆ, GBI ಒಳಗಡೆ ಅಲ್ಲಿ ನಾವು ದುಡ್ಡು ಮಾಡಬೇಕು ಅನ್ನುವಂಥ ಸ್ಥಿತಿಲಿ ನೀವು ಹೋಗ್ತಾ ಇದ್ದೀರಿ ಅಂತದ್ದು ಕಾಣಿಸ್ತಾ ಇದೆ. ಇವತ್ತು ಸಾರಿಗೆ ಸಂಸ್ಥೆಯಲ್ಲಿ 3 ಬಾರಿ ಸಾರಿಗೆ ಸಚಿವರಾಗಿದ್ರಿ. ಏನು ದಬಾಕಿದ್ರಿ ಸ್ವಾಮಿ ನೀವು? ನೌಕರರು ಇವತ್ತು ಇಡೀ ಸಾಪ ಆಗ್ತಾ ಇದ್ದಾರೆ. ನಿಮಗೆ ಇನ್ನೂ ಆ ಭಗವಂತ ನಿಮಗೆ ಕೆಟ್ಟದ್ದು ಮಾಡಲಿ ಅನ್ನುವಂಥದ್ದು ಸಾಪ ಆಗ್ತಾ ಇದ್ದಾರೆ. ಆದರೆ ನಾನು ಯಾವುದೇ ವ್ಯಕ್ತಿ ಆಗಲಿ, ಅವರು ವಿರೋಧ ಪಕ್ಷದವರಾಗಲಿ, ಮತ್ತೊಬ್ಬರಾಗಲಿ, ಮಗದೊಬ್ಬರಾಗಲಿ, ನಮ್ಗೆ ವಿರೋಧ ಎಷ್ಟೇ ಇರಲಿ, ನಾನು ಯಾವುದು ಕೆಟ್ಟದ್ದನ್ನು ಬಯಸಲ್ಲ. ಆ ಭಗವಂತನಲ್ಲಿ ಒಳ್ಳೇದನ್ನ ಬಯಸ್ತಾನೆ ನಾನು. ಆದರೆ ನಮ್ಮ ನೌಕರರು ಇವತ್ತು ಯಾಕೆ ಬಯಸ್ತಾ ಇದ್ದಾರೆ ಅಂತಂದರೆ, ನೀವು ಮಾಡಿರೋ ಕೆಲಸಗಳಿಗೆ. ಯಾಕೆಂದರೆ ನೀವು ಹಿಂದೆ ಎಲ್ಲ ಹೇಳಿದ್ರಿ, ಸಮಾನ ವೇತನ ನಾವು ಕೊಡ್ತೇವೆ, ನಮ್ಮದು ಪ್ರಣಾಳಿಕೆಯಲ್ಲಿದೆ ಅಂತೇಳಿ ನೀವು ಇದು ಮಾಡಿದ್ರಲ್ಲ. ಇವತ್ತು ಹಿಂದೆ ಸಿದ್ದರಾಮಯ್ಯನವ್ರು ಇದ್ರಲ್ಲ, ಆಗ ಯಾವುದೇ ಮಂತ್ರಿಗಳಾಗಲಿ, ಯಾವುದೇ ಶಾಸಕರಾಗಲಿ ಯಾವುದು ಪಿಟಕ್ ಅಂತಿರಲಿಲ್ಲ. ಯಾಕಂತಿರಲಿಲ್ಲ? ಇವತ್ತು ಮಾನ್ಯ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರ ವಿರುದ್ಧ ನೀವು ತಿರುಗಿ ಬಿದ್ದಿದ್ದೀರಲ್ಲ. ಇದೇ ಕಾಂಗ್ರೆಸ್ ಪಕ್ಷ ನಮಗೆ 53 ವರ್ಷ ನನಗೆ ಇದು ಕೊಟ್ಟಿದೆ, ಎಲ್ಲ ವಾಸ್ತವಾಂಶ ಕೊಟ್ಟಿದೆ, ನಾನು ಯಾವುದು ಕೇಳ್ತಾ ಇಲ್ಲ, ನಾನು ಕೊಟ್ಟು ದಿಸ್ಕತ್ತೀನಿ ಅಂದವರು ನೀವು ಇವತ್ತು ಯಾಕೆ ಇಷ್ಟೊಂದು ಹಠ ಪಡ್ತಾ ಇದ್ರಿ? ರಾಜೀನಾಮೆ ಕೊಟ್ರಿ. ಆದರೆ ಅದೇ ಹಿಂದೆ ಸಿದ್ದರಾಮಯ್ಯನವರಿದ್ದಾಗ ನಮ್ಮ ಸಾರಿಗೆ ನೌಕರಿಗೆ ನೀವು ಪ್ರಣಾಳಿಕೆಯಲ್ಲಿ ಹಾಕಿದ್ರಿ, ಸಮಾನ ವೇತನ ಕೊಡ್ತೀವಿ ಅಂತೇಳಿ, ನಾನು ರಾಜೀನಾಮೆ ಕೊಡ್ತೀನಿ ಅಂತ ನೀವು ಅವತ್ತು ಕೊಡುವ್ರಿ. ಇವತ್ತು 1.25 ಲಕ್ಷ ಜನ ಮತ್ತು ಅವರ ಕುಟುಂಬ ನಿಮಗೆ ಹಾಲಭಿಷೇಕ ಮಾಡೋದು. ಅವತ್ತು ನೀವೇನಾದ್ರು ರಾಜೀನಾಮೆ ಕೊಟ್ಟಿದ್ದಿದೆ, ನಮ್ಮ ನೌಕರಿಗೆ ಒಳ್ಳೇದು ಮಾಡಿ ಅಂತೇಳಿ. ನಾನು 3 ಬಾರಿ ಸಾರಿಗೆ ಸಚಿವನಾಗಿದ್ದೀನಿ. ಅದರಿಂದ ನೀವು ನಮ್ಮ ಸಾರಿಗೆ ನೌಕರಿಗೆ ನೀವು ಒಳ್ಳೇದು ಮಾಡಿ, ಇಲ್ಲಾಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ನೀವು ಅವತ್ತು ರಾಜೀನಾಮೆ ಕೊಟ್ಟಿದ್ದಿದ್ರೆ, ನೀವು ರೀ ಒಬ್ಬ ಗುಣವಂತ ಮತ್ತು ಪ್ರಭಾವಿವಂತ ಮತ್ತು ಏನು ಒಳ್ಳೆ ವ್ಯಕ್ತಿ ಅಂತ ಹೇಳ್ಬೋದಾಗಿತ್ತು. ನೀವು ಅವತ್ತು ರಾಜೀನಾಮೆ ಕೊಡಲಿಲ್ಲ. ಇವತ್ತು ಅಧಿಕಾರಕ್ಕೋಸ್ಕರ
ಜಲಸಂಪನ್ಮೂಲ ಖಾತೆ ನಿಮಗೆ ಕೊಟ್ಟರೆ ನಮಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕು ಅಂತೇಳಿ ಹಿಂದೆ ಹೇಳಿದ್ರು. ಸಿದ್ದರಾಮಯ್ಯನವರು ಹೇಳಿದ್ರು, ಕೊಡಲಿಲ್ಲ. ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ಕೊಡಲಿಲ್ಲ. ಅದರಿಂದ ನನಗೆ ಅಸಮಾಧಾನ ಇದೆ, ನಾನು ಮಾಡಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ನಾನು ರಾಜೀನಾಮೆ ಕೊಡ್ತಾ ಇಲ್ಲ, ನನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಿರಲ್ಲ. ನೀವು ಇವತ್ತು ರಾಜೀನಾಮೆ ಕೊಟ್ಟಿದ್ದೀರಲ್ಲ, ಇದೆಷ್ಟು ಸರಿ? ನಿಮಗೆ ನಮ್ಮನ್ನು ಸಾರಿಗೆ ನೌಕರು ಇಡೀ ಸಾಪಾಗ್ತಾ ಇದ್ದಾರೆ ಸ್ವಾಮಿ. ನಮ್ಮ ಹೊಟ್ಟೆ ಮೇಲೆ ಹೊಡೆದೋಗಿವ್ರೆ ಅಂತೇಳಿ ನಿಮಗೆ ಇನ್ನೂ ಸನಿಕಾಟ ಖಂಡಿತ ಆಗೇ ಆಗುತ್ತೆ. ಅಕಸ್ಮಾತ್ ನನ್ನ ಅನಿಸಿಕೆ ಇದು ಅಕ್ಸೆಪ್ಟ್ ಆಗಿ ಇವತ್ತು ಯೂತ್ಸ್ಗೆ ಜನಗಳು ಶಾಸಕರುಗಳಿದ್ದಾರೆ, ಅವ್ರಿಗೆ ಕೊಟ್ರೆ ಏನ್ ಮಾಡ್ತೀರಿ? ನಿಮಗೆ ಕೊಟ್ಟಿರುವಂತ ಖಾತೆನ ಮೊದಲನೇ ಸಚಿವ ಸಂಪುಟ ಸಭೆಯಲ್ಲಿ ನಿಮ್ಗೆ ಖಾತೆ ಕೊಟ್ಟಿದ್ದಾರೆ. ನೀವು ಹಿರಿಯಿರುವಂತ ಗೌರವ ಕೊಟ್ಟು ದುಡ್ದಿದ್ದಾರೆ ಅಂತ. ಆದ್ರೆ ಕಾಂಗ್ರೆಸ್ ಪಕ್ಷ 53 ವರ್ಷ ನಿಮ್ಗೆ ದುಡ್ದಿದೆಯಲ್ಲ, ನಿಮ್ಗೆ ಒಳ್ಳೆ ಬೆಳವಣಿಗೆ ಮಾಡಿದ್ಯಲ್ಲ, ನೀವು ಮಾಡಿದ್ದಾದ್ರೂ ಏನು ಸ್ವಾಮಿ? ಇದೇನಾ? ಯಾರಿಗೂ ಹೇಳಿಲ್ಲ ಕೇಳಿಲ್ಲ ರಾಜೀನಾಮೆ ಪತ್ರ ಕೊಟ್ರಲ್ಲ, ಇದು ಸರಿನಾ? ನೋಡಿ, ಯಾವುದೇ ಕಾರಣಕ್ಕೂ ಇದು ಸರಿಯಲ್ಲ. ದಯಮಾಡಿ ನಾನು ಹೇಳ್ತಾ ಇದ್ದೀನಿ, ನೌಕರ ಸಾಪ ಖಂಡಿತ ಇದೆ. ಹೇಳ್ತಾ ಇದ್ದೀನಿ ಅಲ್ಲ, ಹಿಂದೆ ರಾಜಕಾರಣಿಗಳು ಏನೇನಾಗಿದ್ದಾರೆ ಅಂತ ಎಲ್ಲ ಗೊತ್ತಿದೆ. ಅಧಿಕಾರಿಗಳು, ಸಂಘಟನೆ ಮುಖಂಡರುಗಳು ಯಾವ್ಯಾವ ರೀತಿ ಒಳಗಾಗಿದ್ದಾರೆ ಅಂತ. ಇವತ್ತು ಇನ್ನು 2 ವರ್ಷ ಇರುವಂಥದ್ದು. ಆ 2 ವರ್ಷಕ್ಕೆ ನೀವು ಅಧಿಕಾರ ಅದು ಬೇಕು ಇದು ಬೇಕು ಅಂತ ಕಿತ್ತಾಡ್ತಾ ಇರಲ್ಲ. ಮತದಾರರು ನಾಳೆ ದಿವಸ ಸರಿಯಾದ ಪಾಠ ಕಲಿಸ್ತಾರೆ. ಅದೇ ನೀವು ಶಾಸಕರಿಗೆ ರಾಜೀನಾಮೆ ಕೊಡಿ, ಗೊತ್ತಾಗುತ್ತೆ ನಿಮ್ಮ ಬೆಳೆ ಮುಂದೆ. ನಿಮ್ಮ ಏನು 9 ಬಾರಿ ನಾನು ಶಾಸಕನಾಗಿದ್ದೀನಿ ನಮ್ಮ ಕ್ಷೇತ್ರದಲ್ಲಿ ಅಂತ ಹೇಳ್ತಿರಲ್ಲ, ನೀವು ಶಾಸಕರಾಗಿ ಉಳಿದಂತ ಸೆಕೆಂಡ್ ಲೀಡರ್ಗಳನ್ನ ಯಾರು ಬೆಳೆಸಿದಿರಿ? ನಾನಿಲ್ಲ ಅಂತಂದ್ರೆ, ರಾಮಲಿಂಗಾರೆಡ್ಡಿ ಅವ್ರು ನಾನಿಲ್ಲ ಅಂದ್ರೆ ಇನ್ನು ಮುಂದೆ ಯಾರಪ್ಪ ಅಲ್ಲಿ ಆಕಾಂಕ್ಷಿ ಅಂತ ಯಾರನ್ನು ಬೆಳೆಸಿದಿರಿ? ಯಾರನ್ನು ಬೆಳೆಸಲ್ಲ. ನೀವು ಕುಟುಂಬ ರಾಜಕಾರಣಗಳು ಮಾಡ್ತೀರಿ. ನಿಮಗೆ ಏನು ಒಂದು ಗಟ್ಟಿ ಧ್ವನಿನೂ ಇಲ್ಲ. ನಾನು ಡೆಲ್ಲಿಗೆ ಹೋಗಿಲ್ಲ, ನಾನು ಏನೂ ಕೇಳಿಲ್ಲ, ಅವರೇ ಕೊಟ್ಟದ್ದು ನನಗೆ, ಅವರಿಗೆ ಇದು ಮಾಡಿದ್ದು ಅಂತ ಹೇಳ್ತೀರಲ್ಲ. ಏನ ಸ್ವಾಮಿ ಮಾಡುದು ನೀವು? ಇದೇನಾ? ನಿಮಗೆ ನೌಕರರ ಶಾಪ ಖಂಡಿತ ತಟ್ಟುತ್ತೆ, ಅದರಲ್ಲಿ 2 ಮಾತಿಲ್ಲ. ಅದರಿಂದ ಇವತ್ತು ಏನೇನು ನಡೀತಾ ಇದೆ ಅಂತ ಎಲ್ಲ ಜನ ನೋಡ್ತಾ ಇದ್ದಾರೆ. ಮಾನ್ಯ ಡಿ ಕೆ ಶಿವಕುಮಾರ್ 2 ದಿನದಿಂದ ಇವತ್ತು 3ನೇ ದಿನ ಹಲವಾರು ವಿಚಾರದಲ್ಲಿ ನಾನು ನೋಡ್ಬಿಟ್ಟಂಗೆ ಒಳ್ಳೆ ವಿಚಾರ ನಡೀತಾ ಇದೆ. ಎಲ್ಲ ಅಧಿಕಾರಿಗಳನ್ನ ಸಮನ್ವಯ ತಗೊಂಡು ಇವತ್ತು ಏನು ನಮ್ಮ ಕರ್ನಾಟಕದಲ್ಲಿ ನಡೀತಾ ಇರುವಂತ ಕ್ರಿಮಿನಲ್ಸ್ಗಳನ್ನ ತಡಿಬೇಕು ಅನ್ನುವಂಥ ವಿಚಾರದಲ್ಲಿ ಇರ್ಬೋದು, ಮತ್ತೆ ಸರ್ಕಾರದ ಏನು ಯೋಜನೆಗಳಿವೆ ಜನರಿಗೆ ತಲುಪುವಂಥ ವಿಚಾರ ಇರ್ಬೋದು, ಎಲ್ಲ ಅಧಿಕಾರಿಗಳನ್ನು ಒಳ್ಳೆ ಇದಾಗಿ ಮಾಡ್ತಾ ಇದ್ದಾರೆ. ಆದರೆ ನಾನು ಹೇಳ್ತೀನಿ, ಸನ್ಮಾನ್ಯ ಮುಖ್ಯಮಂತ್ರಿಯವ್ರಿಗೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತಾ ಇರುವಂಥದ್ದು ವಿಚಾರ ಏನಪ್ಪ ಅಂತ ಈ ವಿಡಿಯೋ ಮುಖಾಂತರ, ಹಿಂದೆ ನಾವು 2020ರಲ್ಲಿ 4 ದಿನ ಮುಷ್ಕರ ಮಾಡಿದಾಗ ಇದೇ ಬನಶಂಕರಿಗೆ ನಾವು ಕರೆದಿದ್ವಿ. ನಮ್ಮ ಸರ್ಕಾರ ಬಂದರೆ ನಾವು ನೌಕರು ಮಾಡ್ತೀವಿ ಅಂತ ಹೇಳಿದ್ರಿ. ನಾವು ಕೇಳೋದಿಷ್ಟೇ, ನಿಮ್ಮ ಸರ್ಕಾರ ಬಂದು ಈಗ 3 ವರ್ಷ ಆಗೋಯ್ತು, ಈಗ ನಿಮಗೆ ಅಧಿಕಾರ ಸಿಕ್ಕಿದೆ, ಮುಖ್ಯಮಂತ್ರಿ ಆಗಿದ್ದೀರಿ. ನಮ್ಮ ಕೋರಿಕೆ ನಿಮ್ಮಲ್ಲಿ ಬರ್ತವೆ, ನಾವೆಲ್ಲ ಮಾತಾಡಿದ್ದೇವೆ, ಚರ್ಚೆ ಮಾಡ್ತಾ ಇದ್ದೇವೆ, ನಿಮ್ಮಲ್ಲಿ ಬರ್ತವೆ. ನಿಮ್ಮ ಪ್ರಣಾಳಿಕೆಯಲ್ಲಿ ಏನಿದೆ ಅದನ್ನ ದಯಮಾಡಿ ನಮ್ಮ ನೌಕರಿಗೆ ಜಾರಿ ಮಾಡಿ. ನಿಮ್ಮ ಫೋಟೋಗಳನ್ನ ಇಟ್ಕೊಂಡು ನಮ್ಮ ನೌಕರರು ಮನೇಲಿ ಪೂಜೆ ಮಾಡ್ತಾರೆ, ಬಸ್ನಲ್ಲಾದ್ರೂ ಇಟ್ಕೊಂಡು ಪೂಜೆ ಮಾಡ್ತಾರೆ. ಇಡೀ ಕುಟುಂಬ ನಿಮ್ಮನ್ನು ನೆನ್ಕೊಳ್ಳುತ್ತೆ. ಈ ಹಿಂದೆ KBನಲ್ಲೆಲ್ಲ ನೆನ್ಕೋತಾ ಇದ್ದಾರೆ, ಅದೇ ರೀತಿ ನಮ್ಮ ಸಾರಿಗೆ ನೌಕರು ಕೂಡ ನೆನ್ಕೋತಾರೆ. ನೀವು ಇದನ್ನ ಮರಿಬೇಡಿ. ಸನ್ಮಾನ್ಯ ಮುಖ್ಯಮಂತ್ರಿಯವರೇ, ನಿಮಗೆ ನಮ್ಮ ಈ ವಿಡಿಯೋ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೇನೆ, ನಮ್ಮ ಸಾರಿಗೆ ನೌಕರಿಗೆ ನೀವು ಏನು ಪ್ರಣಾಳಿಕೆಯಲ್ಲಿ ಹೇಳ್ತಾ ಇದ್ರಿ ಅದು ಜಾರಿ ಮಾಡಿ ನಮಗೆ ನ್ಯಾಯ ಕೊಡಿ ಅಂತೇಳಿ ನಾನು ಮಾತು ಮುಗಿಸ್ತೇನೆ ಸ್ನೇಹಿತರೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.